ಬ್ಯಾಂಗ್ಳೂರ್ ನಮ್ಮ ಬ್ಯಾರಿ ಸೆಂಟ್ರಲ್ ಕಮಿಟಿ ಇವರು ಆಯೋಜನೆ ಮಾಡಿರ್ತಕ್ಕಂಥ ಬ್ಯಾರಿ ಕೂಟ 2026 ಇವತ್ತು ಬಹಳ ಒಂದು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಮಾನ್ಯ ನಿಮ್ಮ ಕಮ್ಯುನಿಟಿಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಜಕ್ರಿಯಾ ಸಾಹೇಬರು ಕೂಡ ಇಲ್ಲಿದ್ದಾರೆ. ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂಥ ವಿಜಯ್ ಸಿಂಗ್ ಅವರಿದ್ದಾರೆ. ನಮ್ಮ KMDCಯ MD ಅವರು ಶೇಖ್ ಲತೀಫ್ ಅವರು ಕೂಡ ಉಪಸ್ಥಿತಿದ್ದಾರೆ. ಮತ್ತು ನಿಮ್ಮ ಬ್ಯಾರಿ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಮತ್ತು ಇವತ್ತು ಬಂದಿರತಕ್ಕಂಥ ಎಲ್ಲ ಯುವಕರೇ, ಸ್ನೇಹಿತರೆ ಮತ್ತು ನಮ್ಮ ಇಫ್ತಿಕಾರ್ ಅವರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ನೀವು ಬನ್ನಿರಿ ವೇದಿಕೆ ಮೇಲೆ. ಏಕೆ ಮತ್ತು ಎಲ್ಲ ಸ್ನೇಹಿತರೆ, ಇವತ್ತು ಬ್ಯಾರಿ ಸಮಾಜ ಅದು ಒಂದು ವಿಶೇಷವಾದಂಥ ಒಂದು ಕಮ್ಯುನಿಟಿ. ಅದು ನಮ್ಮ ದಕ್ಷಿಣ ಕನ್ನಡ ಮತ್ತು ನಮ್ಮ ತುಳುನಾಡಿನಲ್ಲಿ ಮತ್ತು ಕಾಸರಗೋಡು ಈ ಪ್ರದೇಶದಲ್ಲಿ ಇಲ್ಲಿ ಇರುವಂಥ ಒಂದು ಕಮ್ಯುನಿಟಿ. ಆದರೆ ಈ ಕಮ್ಯುನಿಟಿ ಈಗ ಬೇರೆ ಬೇರೆ ಕಡೆ ಎಲ್ಲ ಕಡೆ ಅವರು ಹರಡಿದ್ದಾರೆ. ಗಲ್ಫ್ನಲ್ಲೂ ಕೂಡ ಭಾಳ ಜನ ಇದ್ದಾರೆ. ಬೆಂಗಳೂರು ಮತ್ತು ಮೈಸೂರು ಇಂಥ ಇತ್ಯಾದಿ ಬೇರೆ ಬೇರೆ ಕೇರಳದಲ್ಲೆಲ್ಲ ನಗರಗಳಲ್ಲೆಲ್ಲ ಅವರು ವಿಸ್ತರಣೆ ಮಾಡಿದ್ದಾರೆ. ಮತ್ತು ಇವತ್ತು ಒಂದು ಒಳ್ಳೆಯ ಬಿಸ್ನೆಸ್ ಕಮ್ಯುನಿಟಿಯಾಗಿ ಅವರು ಪರಿವರ್ತನೆ ಆಗಿದ್ದಾರೆ. ಬ್ಯಾರಿ ಒಂದು ಕಮ್ಯುನಿಟಿ ಇವತ್ತು ಅನೇಕ ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಕ್ಕಂಥದ್ದು. ಹಾಸ್ಪಿಟಾಲಿಟಿ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಹೆಲ್ತ್ ಸೆಕ್ಟರ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾರೆ. ಸೊ ಇವತ್ತು ಅನೇಕ ಎಜುಕೇಷನಲ್ಲೂ ಕೂಡ ಎಲ್ಲ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡೋದ್ರಲ್ಲೂ ಕೂಡ ಹೆಚ್ಚು ಮಹಿಳೆಯರಿಗೆ, ಹುಡುಗಿಯರಿಗೆ, ಹೆಣ್ಮಕ್ಳಿಗೂ ಕೂಡ ಅದೇ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಸಿಕ್ಕುವಂಥದ್ದು ಕೂಡ ಆಗ್ತಾ ಇದೆ. ಸೊ ಕಮ್ಯುನಿಟಿ ಬೆಳೀತಾ ಇದೆ ಮತ್ತು ಚೆನ್ನಾಗಿ ಬೆಳೀತಾ ಇದೆ ಮತ್ತು ಎಲ್ಲರ ಒಂದು ಪ್ರೀತಿಗೆ ಕೂಡ ಪಾತ್ರರಾಗಿದ್ದಾರೆ. ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು, ಎಲ್ಲರ ಜೊತೆ ಒಳ್ಳೆಯ ವಿಶ್ವಾಸ ಇಟ್ಕೊಂಡು ಇವತ್ತು ನಮ್ಮ ಬ್ಯಾರಿ ಸಮಾಜ ಇರುವಂಥದ್ದು ಇದು ಒಂದು ಹೆಮ್ಮೆಯ ವಿಷಯ. ಆದ್ದರಿಂದ ಇವತ್ತು ನಿಮ್ಮ ಕಮ್ಯುನಿಟಿ ಇನ್ನೂ ಬೆಳಿಬೇಕು. ಈಗ ಹಲವಾರು ಈ ಕಾರ್ಯಕ್ರಮ ಮಾಡೋ ಮುಖಾಂತರ ಬಿಸ್ನೆಸ್ ಸೆಕ್ಟರಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ, ಎಲ್ಲೆಲ್ಲಿ ನಾವು ಯಾವ ರೀತಿಯಾಗಿ ನಾವು ಮುಂದೆ ಬರೋದಕ್ಕೆ ಏನೇನು ಮಾಡ್ಬೋದು ಮತ್ತು ಒಂದು ನೆಟ್ವರ್ಕ್ ಕೂಡ ಪರಸ್ಪರ ಸಪೋರ್ಟ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಹೇಗೆ ಸಾಧ್ಯ, ಬೇರೆ ಆರ್ ದಿ ನ್ಯೂ ಹೊಸ ಡೆವಲಪ್ಮೆಂಟ್ಸ್ ಎಲ್ಲೆಲ್ಲಿದೆ ಅದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಇವತ್ತು ಈ ಒಂದು ಬಿಸ್ಟೆಕ್ ಮೀಟನ್ನು ಆಯೋಜನೆ ಮಾಡಿದ್ದಾರೆ. ಸೊ ಖಂಡಿತ ಇದು ನನಗನ್ಸುತ್ತೆ ಬಹಳ ಉಪಯೋಗ ಆಗುತ್ತೆ. ಇದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಇವತ್ತೆಲ್ಲ ಸೇರ್ತಾ ಇದ್ದೀರಾ. ಸಂಜೆ ಬಹುಶಃ ಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ, CM ಅವರು ಕೂಡ ಇವತ್ತು ಸಾಯಂಕಾಲ ಬರ್ತಾ ಇದ್ದಾರೆ. ಸೊ ನಿಮ್ಮ ಕಮ್ಯುನಿಟಿ ಬಗ್ಗೆ ನಮಗೆಲ್ರಿಗೂ ಭಾಳ ಪ್ರೀತಿ ಇದೆ. ಏನು ಸಪೋರ್ಟ್ ಬೇಕು ನಾವು ಮಾಡೋದಕ್ಕೆ ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಕೂಡ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ನಾನು ಸಾಯಂಕಾಲ ಇರಬೇಕಾಗಿತ್ತು, ಆದರೆ ಈಗ ನಾನು ಶಿವಮೊಗ್ಗಕ್ಕೆ ಹೋಗಬೇಕಾಗಿದೆ, ಫ್ಲೈಟ್ ಹಿಡಿಬೇಕಾಗಿದೆ. ಅದಕ್ಕೆ ನಾನು ನಿಮ್ಮ ಆರ್ಗನೈಸರ್ ಯಾರು ನಮ್ಮ ಶಬೀರ್ ಅವ್ರಿಗೆ ಹೇಳಿದೆ ಬರೋಕ್ಕಾಗಲ್ಲಪ್ಪ ಅಂತ ಹೇಳಿದೆ ನಾನು. ಆಮೇಲೆ ಅವ್ರು ಇಲ್ಲ ಸರ್, ನೀವು ಬೆಳಗ್ಗೆ ಆದರೂ ಬಂದು ಮುಖಾದರೂ ತೋರಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಸೊ ಅವರು ಭಾಳ ಪ್ರೀತಿಯಿಂದ ನಮ್ಮನ್ನು ಕರೆಸಿ ಇಲ್ಲಿಗೆ ನಿಮ್ಮ ಜೊತೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಖಂಡಿತ ನನಗೂ ಸಂತೋಷ ಆಗಿದೆ. ನಿಮ್ಮ ಒಂದು ಯಾವುದೇ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಾನು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ಅದನ್ನು ಮಾಡೋದಕ್ಕೆ ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ ಕೂಡ ಹೇಳಿ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.